ಜಾರಕಿಹೊಳಿ ಅಂತಂದ್ರೆ ಅಲ್ಲಿ ಎಂಟ್ರಿನ ಕೊಡುವಂತಹದ್ದು ಡಿ ಕೆ ಶಿವಕುಮಾರ್ ಅವರು. ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರು ಏನು MP ಎಲೆಕ್ಷನ್ ಸಂದರ್ಭದಲ್ಲಾಗಿರ್ಬೋದು ಅಥವಾ DCC ಬ್ಯಾಂಕ್ ಎಲೆಕ್ಷನ್ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಮುಸುಕಿನ ಗುದ್ದಾಟ ಕೂಡ ಮೇಲ್ನೋಟಕ್ಕೆ ಹೇಗಿತ್ತು ಅನ್ನುವಂಥದ್ದು ಕಂಡು ಬಂದಿತ್ತು ಸರ್. ಈಗಿನ ರಾಜಕೀಯ ಆಗಿನ ರಾಜಕೀಯ ಜೊತೆಗೆ ಸೌದಿ ಫ್ಯಾಮಿಲಿ ಹಾಗೆ ಜಾರಕಿಹೊಳಿ ಫ್ಯಾಮಿಲಿ ಕೂಡ ಅವ್ರ ನಡುವೆ ಕೂಡ ದ್ವೇಷ ಇದೆ, ಅದೇನು ಹೊಸದೇನಲ್ಲ. ಎಲ್ರಿಗೂ ಈಗ ಸೌದಿ ಅವರನ್ನ ಮಟ್ಟ ಹಾಕ್ಲೇಬೇಕು ಅನ್ನುವಂಥದ್ದು ಕೂಡ ಅಲ್ಲಿದೆ. ಏನಾಗಿದೆ ಅಂದ್ರೆ ನಿಶ್ಚಿತ ತುಂಬಾ ಗಂಭೀರವಾದಂಥ ಪ್ರಶ್ನೆ ಇದು. ಆಕ್ಚುಲಿ ಬೆಳಗಾವಿ ರಾಜಕಾರಣ ಹೆಂಗಿದೆ ಅಂದ್ರೆ, ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್, ಇವರು 5 ಜನ, ರಮೇಶ್ ಜಾರಕಿಹೊಳಿ, ಸತೀಶ್, ಭೀಮ್ಸಿ, ಬಾಲಚಂದ್ರ ಮತ್ತು ಲಖನ್ ಜಾರಕಿಹೊಳಿ, 5 ಜನ ಅಣ್ಣ ತಮ್ಮಂದರು. ಇವರು ಜಾರಕಿಹೊಳಿ ಬ್ರದರ್ಸ್ ಲಿಂಗಾಯತ್ಸ್ ಅನ್ನುವಂಥ ಫೈಟಲ್ಲಿ ಇದ್ದಿದ್ದು ಯಾವತ್ತು. ಲಿಂಗಾಯತರ ನಡುವೆ ಒಗ್ಗಟ್ಟು ಬರದೇ ಇರೋ ರೀತಿ ಮಾಡಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಜಾರಕಿಹೊಳಿ ಬ್ರದರ್ಸ್ ಗೆಲ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿವರೆಗೂ. ಇದು ಬೆಳಗಾವಿ ರಾಜಕಾರಣದ ಒಂದು ಲೈನ್ ಸ್ಟೋರಿ. ಈ ಕಡೆ ಲಿಂಗಾಯತ ನಾಯಕರು ಯಾರ್ಯಾರಿದಾರಪ್ಪ ಅಂದರೆ ಹುಕ್ಕೇರಿ ಫ್ಯಾಮಿಲಿ, ಪ್ರಕಾಶ್ ಹುಕ್ಕೇರಿ ಎಕ್ಸೆಟ್ರಾ, ರಮೇಶ್ ಕತ್ತಿ, ಉಮೇಶ್ ಕತ್ತಿ ಇವರು. ಇದಾದಮೇಲೆ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ, ಶಶಿಕಲಾ ಜೊಲ್ಲೆ, ಜೊಲ್ಲೆ ಫ್ಯಾಮಿಲಿ, ಮತ್ತೊಂದು ಸೌದಿ, ಲಕ್ಷ್ಮಣ ಸೌದಿ ಎಕ್ಸೆಟ್ರಾ. ಅದಾದಮೇಲೆ ಹೆಬ್ಬಾಳ್ಕರ್, ಆಮೇಲೆ ವಿಶ್ವನಾಥ್ ಪಾಟೀಲ್ ಅಂತ ಇವರೆಲ್ಲ ಸೇರಿಬಿಟ್ಟು ಇವರ ಹೋರಾಟ ಏನಂದ್ರೆ ಲಿಂಗಾಯತರ ಹೋರಾಟ ಅಗೇನೆಸ್ಟ್ ಜಾರಕಿಹೊಳಿ ವಿರುದ್ಧ. ಅಲ್ಲಿ ಈ ಪ್ರತಿ ಒಂದೊಂದು ಚುನಾವಣೆಗೂ ಒಂದೊಂದು ರೀತಿಯ ಅಜೆಂಡಾ ಇಟ್ಕೊಂಡು ಜಾರಕಿಹೊಳಿ ಬ್ರದರ್ಸ್ ಬರ್ತಾರೆ. ಒಬ್ಬೊಬ್ಬ ಲಿಂಗಾಯತ್ ನಾಯಕರನ್ನ ಎತ್ತಿ ಕಟ್ಟಿ ಇಲ್ಲಿ ರಾಜಕಾರಣ ಮಾಡ್ತಾರೆ. ಹಾಗಾಗಿ ಮೊನ್ನೆ ನೋಡಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಏನಾಯ್ತು ಅಂದ್ರೆ, ಜೊಲ್ಲೆಯವ್ರನ್ನ ಅಧ್ಯಕ್ಷರನ್ನ ಮಾಡ್ತೀವಿ, ಲಿಂಗಾಯತರನ್ನ ಅಧ್ಯಕ್ಷರನ್ನ ಮಾಡ್ತೀವಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಬಹಿರಂಗವಾಗಿನೇ ಹೇಳ್ಬಿಟ್ರು ಅವರು. ಅಲ್ಲಿ ಕೂಡ ಅವರು ಯಶಸ್ಸು ಗಳಿಸಿದ್ರು. ಹಾಗಾಗಿ ಈ ಜಾರಕಿಹೊಳಿ ವರ್ಸಸ್ ಲಿಂಗಾಯತ್ ಹೋರಾಟ ಅನ್ನೋದೇನಿದೆ, ಯಾವಾಗ ಬೆಳಗಾವಿಯಲ್ಲಿ ತಾರಕಕ್ಕೇರುತ್ತೋ ಆಗ ಈ ಲಿಂಗಾಯತರೆಲ್ಲ ಒಂದಾದಾಗ ಜಾರಕಿಹೊಳಿ ಬ್ರದರ್ಸ್ನ ಅಲ್ಲಿ ಮಟ್ಟ ಹಾಕ್ಬೋದು. ಆದ್ರೆ ಹಂಗೆ ಆಗ್ತಾ ಇಲ್ಲ. ಲಿಂಗಾಯತರಲ್ಲಿ ಏನಾಗ್ಬಿಡ್ತಾರೆ, ಒಂದು 2 ಗುಂಪಿನವ್ರು ಈ ಕಡೆ ಸೇರ್ಕೊಂಡ್ಬಿಡ್ತಾರೆ. ಅವಾಗ ಜಾರಕಿಹೊಳಿ ಬ್ರದರ್ಸ್ ಕೈ ಮೇಲಾಗ್ತಾ ಇದೆ. ಆದ್ರೆ ಈಗ ಏನಾಗ್ಬಿಡಿದೆ ಅಂದ್ರೆ, ಜಾರಕಿಹೊಳಿ ಬ್ರದರ್ಸ್ ಸೌದಿ ಈಗ ಮಟ್ಟ ಹಾಕ್ಲೇಬೇಕಂತ ನಿಂತ್ಕೊಂಡಿದ್ದಾರೆ. ಸೌದಿಯವರು ಬೆಳೆದಷ್ಟು ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಜಾರಕಿಹೊಳಿ ಸಾಮ್ರಾಜ್ಯದ ಪತನ ಅಲ್ಲಿ ಆಗಬಾರ್ದು ಬೆಳಗಾವಿಯಲ್ಲಿ ಅಂದ್ರೆ, ಸೌದಿಯವರಿಗೆ ಅಧಿಕಾರ ಸಿಗಬಾರ್ದು. ಮೊದಲನೇ ಬಾರಿಯಲ್ಲಿಯೇ 13 ಜನ ಏನು ಸಚಿವ ಸ್ಥಾನ ಸ್ವೀಕರಿಸಿದ್ರು, ಅದರಲ್ಲಿ ಲಕ್ಷ್ಮಣ ಸವದಿಯವರ ಹೆಸರಿರುತ್ತೆ ಅಂತ ಹೇಳಿ ಇತ್ತು, ಮಾಹಿತಿಗಳಿದ್ವು, ಆ ರೀತಿ ಮಾತುಗಳು ಕೂಡ ಇದ್ವು. ಆದರೆ ಹಂಗೆ ಆಗಲಿಲ್ಲ. ಅಂತಿಮ ಕ್ಷಣದಲ್ಲಿ ಸೌದಿಯವರ ಹೆಸರನ್ನ ಕೈ ಬಿಡಲಾಯಿತು ಅನ್ನೋಂಥ ವರದಿಗಳು ಬಂದವು. ಈಗ 2ನೇ ಬಾರಿ ಸೌದಿ ಮಂತ್ರಿ ಆಗಲೇಬೇಕು ಅಂತ ಏನು ನಿಂತ್ಕೊಂಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ? ಜಾರಕಿಹೊಳಿ ಸತೀಶ್ ಅವರು ಇಲ್ಲೇನಾದರೂ ಆಟ ಆಡಿದರೆ ಸೌದಿಯವರಿಗೆ ಮಂತ್ರಿ ಸ್ಥಾನ ತಪ್ಪು ಬಿಡುತ್ತಾ ಅನ್ನೋ ತರ ಲೆಕ್ಕಾಚಾರಗಳು ಈಗ ಹೊಸದಾಗಿ ನಡೀತಾ ಇದಾವೆ. ನಿಶ್ಚಿತ ಅಂದ್ರೆ ಈ ಎಲ್ಲಾ ಲೆಕ್ಕಾಚಾರಗಳ ನಡುವೆ ಇಲ್ಲಿ ಸೌದಿ ಅವರಿಗೆ ಮಂತ್ರಿ ಸ್ಥಾನ ಕೊಡುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದ್ದೇ ಇದೆ ಸರ್. ಯಾಕಂದ್ರೆ 2023ರಲ್ಲಿ ಕಾಂಗ್ರೆಸ್ ಪ್ರಮುಖವಾಗಿ ಗೆಲ್ಲುವಂತಹ ನಿಟ್ಟಿನಲ್ಲಿ ಸೌದಿ ಅವರ ಪಾತ್ರ ಕೂಡ ತುಂಬಾ ಬಹುಮುಖ್ಯವಾಗಿತ್ತು. ಅವರು ಕೂಡ ಕಾರಣಕರ್ತರಾಗಿದ್ರು. ಈಗ ಸೌದಿ ಯಾವ ರೀತಿ ವಿಶ್ವಾಸದಲ್ಲಿ ಇರ್ತಾರೆ, ಅದನ್ನ ಉಳಿಸ್ಕೊಳ್ತಾರೆ ಸೌದಿ ಅವರನ್ನ ಅನ್ನುವಂಥದ್ದು ಇಲ್ಲೂ ಕೂಡ ನೀವಾಗ್ಲೇ ಹೇಳ್ತಾ ಇದ್ರಿ. ಆಲ್ಮೋಸ್ಟ್ ಸೌದಿ ಅವರಿಗೆ ಕೊಡ್ಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಮುಂದಿನ ಪರಿಣಾಮವನ್ನ ಪಕ್ಷ ಎದುರಿಸಬೇಕು. ಖಂಡಿತ. ಈಗ ಏನಾಗಿದೆ ಅಂದರೆ, ನೀವು ಹೇಳೋ ಪ್ರಕಾರ 135 ಸ್ಥಾನಗಳು ಬರಬೇಕು ಕಾಂಗ್ರೆಸ್ಗೆ 2023ರಲ್ಲಿ ಅಂತ ಅಂದಾಗ ಲಕ್ಷ್ಮಣ ಸವದಿಯವರ ಪಾತ್ರ ತುಂಬ ಪ್ರಮುಖವಾಗಿದ್ದು. ಯಾಕಂದರೆ ಉತ್ತರ ಕರ್ನಾಟಕ ನಿಮ್ಗೆ ಗೊತ್ತಿದೆ, ಲಿಂಗಾಯತರ ಒಂದು ತುಂಬ ಸ್ಟ್ರಾಂಗ್ ಬೆಲ್ಟಲ್ಲಿ ಲಿಂಗಾಯತರು ಯಾವ ಕಡೆ ಟರ್ನ್ ಆಗ್ತಾರೆ ಅಲ್ಲಿ ಆ ಪಕ್ಷಗಳು ಗೆದ್ಕೊಂಡು ಬರ್ತವೆ. BJP ಕಡೆಗೆ ಹೋದ್ರು ಅಂದರೆ ಯಡಿಯೂರಪ್ಪ ಗೆದ್ಕೊಂಡು ಬರ್ತಾರೆ, ಕಾಂಗ್ರೆಸ್ ಕಡೆ ಹೋದ್ರೆ ಕಾಂಗ್ರೆಸ್ ಗೆದ್ಕೊಂಡು ಬರುತ್ತೆ. ಇದು ವಾಸ್ತವಿಕತೆ ಅಲ್ಲಿರುವಂಥದ್ದು. ಅತಿ ಹೆಚ್ಚು ಸೌದಿ BJPಯಲ್ಲಿದ್ದಾಗ ಅತಿ ಹೆಚ್ಚು BJPಗೆ ಓಟ್ ಬಂದಿದ್ದಲ್ಲಿ ಲಿಂಗಾಯತರದ್ದು ಯಾಕೆ ಅಂದರೆ ಸೌದಿಯವ್ರಿಗೋಸ್ಕರನೇ. BJPಯಲ್ಲಿ ಯಾಕೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತು? ಬಿಕಾಸ್ ಆಫ್ ಲಕ್ಷ್ಮಣ ಸವದಿ ಅಂತಾನೆ. ಈಗ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಆ ಸ್ಥಾನಗಳಲ್ಲಿ ಅಲ್ಲೆಲ್ಲ BJP ಸೋಲ್ತು, ಕಾಂಗ್ರೆಸ್ ಯಾಕೆ ಗೆಲ್ತು ಅಂದ್ರೆ ಬಿಕಾಸ್ ಆಫ್ ಲಕ್ಷ್ಮಣ ಸವದಿ ಅಂತಾನೆ. ಈಗ ಲಕ್ಷ್ಮಣ ಸವದಿ ಇಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಸಕ್ಕೆ ಅವ್ರಿಗೇನಾದರೂ ಪಕ್ಷದಿಂದ ಕೊಡಲೇಬೇಕಲ್ವಾ? ಅವ್ರು ಉಳಿಬೇಕಲ್ವಾ? ಪಕ್ಷದ ನಾಯಕತ್ವವನ್ನು ಬೆಳೆಸಬೇಕಲ್ವಾ? ಈಗ ಪಕ್ಷದ ನಾಯಕತ್ವವನ್ನು ಬೆಳೆಸಿದ್ರೆ, ಲಕ್ಷ್ಮಣ ಸವದಿಯವರನ್ನ ಕಾಂಗ್ರೆಸ್ ಬೆಳೆಸಿದ್ರೆ, ಸೌದಿಯವರಿಗೆ ಶಕ್ತಿ ಬಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಇನ್ನಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರುವಂಥ ಕೆಲಸಗಳನ್ನು ಲಕ್ಷ್ಮಣ ಸವದಿ ಮಾಡ್ಬೋದು. ಈ ರೀತಿ ಕಾಂಗ್ರೆಸ್ ಏನಾದರೂ ಲೆಕ್ಕಾಚಾರ ಹಾಕುತ್ತಾ? ಅಥವಾ ಮಹಿಳಾ ಐಕಾನ್ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ, ಕಾಂಗ್ರೆಸ್ನಲ್ಲಿ ಮಹಿಳೆ ಇಷ್ಟೊಂದು ಈ ಹಂತಕ್ಕೆ ಬೆಳಿಬೋದು ಅಂತ ತೋರಿಸ್ಕೊಟ್ಟವರು ಲಕ್ಷ್ಮೀ ಹೆಬ್ಬಾಳ್ಕರ್. ಓಕೆ, ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಣೆ ಹಾಕುತ್ತೋ ಗೊತ್ತಿಲ್ಲ. ಆದ್ರೆ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು ಕಾಂಗ್ರೆಸ್. ಇಬ್ಬರನ್ನು ಆಯ್ಕೆ ಮಾಡ್ಕೊಳಕ್ ಆಗದೇ ಇಲ್ಲ. ಬದಲಾದ ರಾಜಕೀಯ ಲೆಕ್ಕಾಚಾರದಲ್ಲಿ ಇಬ್ರು ಏನಾದ್ರು ಬಂದ್ರು ಬರ್ಬೋದು, ರಾಜಕೀಯ ಲೆಕ್ಕಾಚಾರ ಹೇಳಕ್ಕಾಗಲ್ಲ, ಕಾದ್ ನೋಡ್ಬೇಕಿದೆ ಅಷ್ಟೇ. ಅಂದ್ರೆ ಈಗ ಸೌದಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರಲ್ಲಿ ಒಬ್ರಿಗೆ ಅವಕಾಶ ಇದ್ದೇ ಇದೆ. ಇವರಿಬ್ಬರಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡೇ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಇದರಲ್ಲಿ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ಬಹುದು? ಅಕಸ್ಮಾತ್ ಏನಾದ್ರೂ ನೀವು ಹೇಳಿದ ಹಾಗೆ ಇಬ್ಬರನ್ನು ಆಯ್ಕೆ ಮಾಡುವಂತಹ ಅನಿವಾರ್ಯತೆ ಬಂದ್ರೆ, ಇದು ಹೈಕಮಾಂಡ್ ಮಟ್ಟಕ್ಕಂತ ಹೋದಾಗ ಅವ್ರು ಲಕ್ಷ್ಮಣ ಸವದಿ ಅವ್ರನ್ನ ಆಯ್ಕೆ ಮಾಡ್ತಾರೆ.
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಯ್ಕೆ ಇರಲ್ಲ ಅಲ್ಲಿ. ಯಾಕಂದ್ರೆ ಲಕ್ಷ್ಮಣ್ ಸವದಿ ನಾನು ಹೇಳ್ದಂಗೆ ಅವರು ಮಾಜಿ DCM ಆದಂಥವ್ರು, ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವರನ್ನ ಬಿಟ್ಟು ನೆಕ್ಸ್ಟ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತಂತ ನಾನೇನು ಅಂದ್ಕೊಳ್ಳಲ್ಲ. ನೆಕ್ಸ್ಟ್ ಏನಾದರೂ ಕ್ಯಾಬಿನೆಟ್ ರೀಶಫಲ್ ಆಗುತ್ತೋ ಅಥವಾ ಎಕ್ಸ್ಪಾನ್ಷನ್ ಆಗುತ್ತೆ ಅಂತಂದ್ರೆ ಲಕ್ಷ್ಮಣ್ ಸವದಿ 100% ಆ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ. 20 ಜನ ಸಚಿವರಾಗಿ ಯಾರು ಪ್ರಮಾಣವಚನ ಸ್ವೀಕರಿಸ್ತಾರೋ ಆ ಲಿಸ್ಟ್ ಅಲ್ಲಿ ಲಕ್ಷ್ಮಣ್ ಸವದಿ ಇದ್ದೇ ಇರ್ತಾರೆ. ಹೆಬ್ಬಾಳ್ಕರ್ ಇರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಓಕೆ, ಇವತ್ತಿನ ಬೆಳಗಾವಿ ರಾಜಕಾರಣದ ಕುರಿತಾಗಿ ಇನ್ ಡೀಟೇಲ್ಡ್ ಆಗಿ ಮಾಹಿತಿನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರು, ಈಗಾಗಲೇ ಬೆಳಗಾವಿ ರಾಜಕಾರಣ ಯಾವ ರೀತಿ ಹೊಸ ಗೇಮ್ ಪ್ಲಾನ್ಗೆ ಮತ್ತಷ್ಟು ದಾರಿಯನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೈತಪ್ಪುತ್ತಾ ಅಥವಾ ಈ ಬಾರಿ ಸಚಿವರಾಗ್ತಾರಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವೆ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಎಕ್ಸ್ಪೋಸ್ಡ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.